27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ವಿಜಯೋತ್ಸವದ ಆಚರಣೆಗೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಗೆದ್ದಂತಹ ಸಂದರ್ಭದಲ್ಲಿ ಮತದಾರರನ್ನು ಉದ್ದೇಶಿಸಿ, ಗೆದ್ದಂತಹ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಪ್ರಧಾನಿಯವರು ಮಾತನಾಡ್ತಾ ಇದ್ರು. ರಾಷ್ಟ್ರದ ರಾಜಧಾನಿ ದೆಹಲಿ 27 ವರ್ಷಗಳಿಂದ ವನವಾಸ, ಮೋದಿ ಕಂಡಂತಹ ಕನಸು ನನಸಾಗಿದೆ. ಸಹಜವಾಗಿಯೇ ದಿಲ್ಲಿಯ ಮತದಾರರನ್ನು ಉದ್ದೇಶಿಸಿ, ಗೆದ್ದಂತಹ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಲಿಕ್ಕಿದ್ದಾರೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಹಜವಾಗಿ ಅದ್ಧೂರಿಯಾಗಿ ಭವ್ಯವಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಸಿದ್ಧತೆಯನ್ನು ಕೂಡ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇವಿಎಂಗಳ ಮೇಲೆ ಮಾತಾಡೋದನ್ನ ಅವರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೀಗ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಆಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ. ನೀವು ಈಗಲೂ ಕೂಡ ಇವಿಎಂಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೇ ಬಂದಿದ್ದೀರಿ. ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನು ಇನ್ನು ಮುಂದೆ ನೀವೇನಾದರೂ ಹೇಳಿದರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ. ಈ ವರ್ಷದಲ್ಲಿ ಏನಾದರೂ ಈ 5 ವರ್ಷಗಳಲ್ಲಿ ಏನಾದರೂ ಯಾರಾದರೂ ಟ್ರೋಲ್ ಮಾಡಿರ್ತಕ್ಕಂಥ ನಾಯಕ ಯಾರಾದರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ, ಟ್ರೋಲ್ ಲೀಡರ್ ಅವರು. ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ. ನಗಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎತ್ತಿಕೊಟ್ಟಿದೆ. ಆದ್ರಿಂದ ನಾನು ಹೇಳ್ತೇನೆ, ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಅಪಾದನೆಗಳನ್ನು ಬಿಟ್ಟು ನೀವು ರಾಜಕಾರಣ ಮಾಡಿ. ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಆಗ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತೇನೆ. ತಾವು ರಾಜಕೀಯ ನಿವೃತ್ತಿ ತಗೊಂಡು ದಯವಿಟ್ಟು ಸುಮ್ಮನೆ ಇದ್ದುಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತರು ದೆಹಲಿಯಲ್ಲಿ ಏನು ಶ್ರಮ ಹಾಕಿದ್ದಾರೆ, ಮುಖಂಡರುಗಳು ಏನು ಶ್ರಮ ಹಾಕಿದ್ದಾರೆ, ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಅಖಂಡ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜಯದ ದಿನ ಇದು. ಇಡೀ ಎಲ್ಲ ಕಾರ್ಯಕರ್ತರಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಲೋಕಸಭಾ ಚುನಾವಣೆ ನಂತರ ಹರಿಯಾಣದ ಫಲಿತಾಂಶ ಭಾಜಪ ಪರವಾಗಿ ಬಂತು, ಮಹಾರಾಷ್ಟ್ರದ ಫಲಿತಾಂಶ ಭಾಜಪ ಪರವಾಗಿ ಬಂತು. ಈಗ 27 ವರ್ಷಗಳ ನಂತರ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ, ದೆಹಲಿಯ ಮಹಾಜನತೆಗೆ ಮತ್ತು ನರೇಂದ್ರ ಮೋದಿಜಿಯವರು, JP ನಡ್ಡಾಜಿಯವರು, ಅಮಿತ್ ಶಾ ರಾದಿಯಾಗಿ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಗೆಲುವು ನಮಗೆ ಸ್ವಾಭಾವಿಕವಾಗಿರೋ ಪ್ರೇರಣೆಯನ್ನು ಕೊಡುತ್ತೆ. ಈ ಗೆಲುವು ಕೂಡ ನಮಗೆ ಪ್ರೇರಣೆಯನ್ನು ಕೊಟ್ಟಿದೆ. ಬಿಹಾರದಲ್ಲೂ ಮುಂದೆ ಬಿಹಾರದ ಚುನಾವಣೆ, ಬಿಹಾರದಲ್ಲೂ NDA ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸ ನಮಗೆ ಮೂಡಿ ಬಂದಿದೆ. ಕೇಜ್ರಿವಾಲ್ ಅವರು ಪ್ರಾಮಾಣಿಕ ಅಲ್ಲ, ಭ್ರಷ್ಟ ಅಂತ ಜನರಿಗೆ ಮನವರಿಕೆ ಆಗಿದೆ. ಸುಳ್ಳಿನ ಮುಖವಾಡ ಕಳಚಲೇಬೇಕು. ಸುಳ್ಳಿನ ಮುಖವಾಡ ಕಳಚಿ ಬಿದ್ದಿದೆ. ಸುಳ್ಳಿನ ಮುಖವಾಡ ಕಳಚಿ ಬಿದ್ದ ಕಾರಣಕ್ಕೋಸ್ಕರನೇ ಆಮ್ ಆದ್ಮಿ ಪಾರ್ಟಿ ಸೋತಿದೆ. ಕಾಂಗ್ರೆಸ್ಸು ಅವರು ಅವಲೋಕನ ಮಾಡ್ಕೋಬೇಕು. ಕೇವಲ ನಕಾರಾತ್ಮಕ ಪ್ರಚಾರದಿಂದ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಗೆಲ್ಲಬೇಕು ಅಂದರೆ ಒಂದು ಪಕ್ಷಕ್ಕೆ ನೀತಿ ಇರಬೇಕು. ಕಾಂಗ್ರೆಸ್ ನೀತಿ ಏನು? ನೇತೃತ್ವ ಇರಬೇಕು. ನಿಮಗೆ ಯಾರ ನೇತೃತ್ವ ಇದೆ? ಜನ ಒಪ್ಪುವ ನೇತೃತ್ವ ಇವತ್ತು ಕಾಂಗ್ರೆಸ್ನಲ್ಲಿ ಉಳಿದಿದೆಯಾ? ನಿಯತ್ತು ಯಾರ ಬಗ್ಗೆ ಇದೆ ನಿಮಗೆ? ನಿಯತ್ತು ರಾಷ್ಟ್ರವನ್ನೇ ಅಪಮಾನ ಮಾಡುವಂಥ ಕೆಲಸವನ್ನು ವಿದೇಶದಲ್ಲಿ ಹೋಗಿ ಮಾಡ್ತೀರಿ. ಸನಾತನ ಧರ್ಮವನ್ನು ಅಪಮಾನಿಸುವಂಥ ಕೆಲಸವನ್ನು ದೇಶದೊಳಗೆ ಇಟ್ಕೊಂಡು ಮಾಡ್ತೀರಿ. ನಿಮ್ಗೆ ಯಾರ ಬಗ್ಗೆ ನಿಯತ್ತಿದೆ? ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಬಂದ ದಿನವೇ ಕರೆ ಕೊಟ್ಟರು ಕಾಂಗ್ರೆಸ್ಸನ್ನು ವಿಸರ್ಜಿಸಿ ಅಂಥೇಳಿ. ಇವತ್ತು ಶೂನ್ಯ ಫಲಿತಾಂಶವನ್ನು ಕೊಡೋದ್ರ ಮೂಲಕ ಜನತೆ ಸಂದೇಶ ಕೊಟ್ಟಿದ್ದಾರೆ.
ನಿಮಗೆ ವಿಸರ್ಜನೆ ಮಾಡೋದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ. ಕಾಂಗ್ರೆಸ್ಸನ್ನು ವಿಸರ್ಜಿಸೋದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ. ನೀವು ವಿಸರ್ಜನೆ ಮಾಡ್ತಾ ಇದ್ರೆ ನಾವೇ ಆ ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಗೆದ್ದಿದೆ, ರಾಹುಲ್ ಗಾಂಧಿಯ ಸಂವಿಧಾನ ಸೋತಿದೆ. ಇಲ್ಲಿ ಗೆದ್ದಿರೋದು ಜನತೆಯ ಸಂವಿಧಾನ, ಇಲ್ಲಿ ಗೆದ್ದಿರೋದು ಅಂಬೇಡ್ಕರ್ ಅವರ ಸಂವಿಧಾನ. ತುರ್ತು ಪರಿಸ್ಥಿತಿ ಅಲ್ಲ, ಸರ್ವಾಧಿಕಾರಿ ಅಲ್ಲ, ಸರ್ವಾಧಿಕಾರ ಸೋತಿದೆ, ಪ್ರಜಾಪ್ರಭುತ್ವ ಗೆದ್ದಿದೆ. ಆ ಪ್ರಜಾಪ್ರಭುತ್ವದ ಗೆಲುವಿಗೆ ಕಾರಣ ಆಗಿರ್ತಕ್ಕಂಥ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.